ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ಈ ರಂಗೋಲಿ ಹಾಕ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ವಾ? ಸರಿ ಮೇಡಮ್. ಆ ಅಂಬಿಕಂಗ್ ಸಂಬಂಧಪಟ್ಟಿದ್ನ ಈ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ಹೋದಲ್ಲಿ ಬಂದಲ್ಲಿ ಅವಳನ್ನೇ ನೆನಪಿಸೋ ಹಾಗೆ ಏನಾದ್ರೂ ಒಂದು ಮಾಡ್ತಿದ್ದಾರೆ. ಐ ಹೇಟ್ ಇಟ್. ಐ ಜಸ್ಟ್ ಹೇಟ್ ಇಟ್. ನನಗೆ ಇರಿಟೇಟ್ ಮಾಡೋ ಎಲ್ಲರನ್ನೂ ಈ ರಂಗೋಲಿ ತರನೇ ಅಳಿಸ್ ಹಾಕ್ತೀನಿ. ಅಲ್ಲ, ನನ್ ಮೇಲೆ ದರ್ಪ ತೋರಿಸ್ತಾಳಲ್ಲ, ಏನ್ ಅನ್ಕೊಂಡ್ಬಿಟ್ಟಿದಾಳ ಹೇಳು? ಅರೆ, ಯಾರೋ ಎಷ್ಟು ನೀಟಾಗಿ ಸಾರಿಸಿಟ್ಟಿದ್ದಾರೆ. ರಂಗೋಲಿ ಒಂದೇ ಕೊರತೆ. ಬೆಳಗ್ಗೆ ಹೊತ್ತಲ್ಲಿ ರಂಗೋಲಿ ಇಲ್ಲ ಅಂದ್ರೆ ಮನೆ ಬಾಗ್ಲಿಗೆ ಲಕ್ಷಣನೇ ಇರಲ್ಲ. ನಾನೇ ಒಂದ್ ರಂಗೋಲಿ ಹಾಕ್ಬಿಡ್ತೀನಿ. ಈಗೊಂದ್ ಕಳೆ ಬಂತು. ಓಕೆ, ಹಾ ಹಾ ಹೌದು. ಅಲ್ಲ, ಈ ರಂಗೋಲಿ ಹೇಗೆ ವಾಪಸ್ ಬಂತು? ನಾನು ಆಗ್ಲೇ ನೀರು ಹಾಕದ್ನಲ್ಲ. ಗಾರ್ಡ್ನರ್ ಬೇರೆ ಆಗ್ಲೇ ಹೊರಟೋದ. ಮತ್ತೆ ಇದನ್ನ ಹಾಕ್ದವ್ರು ಯಾರು? ಮೈ ಗಾಡ್, ಅಂಬಿಕಾ ಏನಾದ್ರೂ ವಾಪಸ್ ಬಂದಿದ್ದಾಳ? ಪುಟ್ ಮೇಡಮ್, ನಿನಗೆ ನನ್ನ ತಲೆ ಬಾಚ್ಲಾ? ಇರು. ನಿಂಗೆ ನನ್ನ ಜಡೆ ಹಾಕ್ಲಾ ಇಲ್ಲಾಂದ್ರೆ ಜುಟ್ಟು ಹಾಕ್ಲಾ? ನಿಂಗೆ ಯಾವ್ದು ಜಾಸ್ತಿ ಇಷ್ಟ? ಪುಟ್ ಮೇಡಮ್, ನಿಂಗೆ ಉದ್ದ ಕೂದ್ಲಿದ್ಯಲ್ವಾ, ನೀನ್ ಆಟ ಆಡುವಾಗ ಕೂದ್ಲೆಲ್ಲ ಮುಂದೆ ಬಂದ್ರೆ ನಿಂಗೆ ಕಿರಿಕಿರಿ ಆಗುತ್ತೆ. ನಾನು ನೀಟಾಗಿ ತಲೆ ಬಾಚಿದ್ರೆ ಅವಾಗ ನೀನ್ ಆರಾಮಾಗಿ ಆಟ ಆಡ್ಬೋದು. ಅವಳಿಗೆ ಕೂದಲು ಬಚ್ಚೋದು ಬೇಡ, ಹಾಗೆ ಇರಲಿ. ಯಾಕೆ? ಅಂಬಿಕಾ ಹೋದಾಗಿಂದ ಅವಳು ಯಾವತ್ತೂ ತಲೆ ಬಾಚಿಕೊಂಡಿಲ್ಲ. ತಲೆ ಬಾಚೋದಕ್ಕೆ ಬಿಡೋದು ಇಲ್ಲ. ಅವಳಿಗೆ ಅವರಮ್ಮ ಕೊನೆ ಸಲ ತಲೆ ಬಾಚಿದ ನೆನಪು ಹಾಗೆ ಇರಲಿ ಅಂತ. ಅದಕ್ಕೆ ಯಾವಾಗಲೂ ಹಾಗೇ ಇರ್ತಾಳೆ. ನಾವೆಲ್ಲ ತುಂಬ ಪ್ರಯತ್ನ ಪಟ್ರಿ, ಬಟ್ ಅವಳು ಒಪ್ಪಿಲ್ಲ. ಅವಳಿಗೆ ಅದು ಇಷ್ಟ ಇಲ್ಲ, ಹಾಗಾಗಿ ಫೋರ್ಸ್ ಮಾಡೋದು ಬೇಡ. ಅವಳಿಗೆ ಹೇಗೆ ಕಂಫರ್ಟಬಲೋ ಹಾಗೆ ಇದೆ. ಸರಿ, ನನಗೆ ಗೊತ್ತಿರಲಿಲ್ಲ. ಇವ್ಳು ಯಾಕೆ ತಲೆ ಬಾಚ್ಕೊಳ್ಳಲ್ಲ ಅಂತ ದೇವಿಯವ್ರ ಹತ್ರ ಒಂದ್ಸಲ ಕೇಳ್ತೀನಿ. ಅವರು ಅಮ್ಮನೇ ಅಲ್ವಾ, ಅವ್ರೇನಾದ್ರೂ ಒಂದು ಪರಿಹಾರ ಹೇಳ್ತಾರೆ. ಈಗ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಸ್ವಲ್ಪ ನಾರ್ಮಲ್ ಅಂತ ಅನಿಸ್ತಿದ್ದ ಹಾಗೆ ಇಂಥದ್ದು ಏನೋ ಒಂದು ಹೇಳಿ ತಲೆ ನೆಟ್ಟಿಗಿಲ್ಲ ಅಂತ ಪ್ರೂವ್ ಮಾಡಿಬಿಡ್ತಾಳೆ. ಈಗ ನೋಡಿದ್ರೆ ದೇವಿ ದೇವಿ ಅಂತಿದ್ದಾಳೆ. ಒಳ್ಳೆಲ್ಲೂ ಸವಾಸ. ಪುಟ್ ಮೇಡಮ್, ಇನ್ಮೇಲೆ ಹಿಂಗೆ ತಲೆ ಬಾಚ್ಕೊ ಅಂತ ನಾನು. ಅಯ್ಯೋ ಬಾಸು, ಈ ಗ್ಲಾಸ್ಗೆ ಬುದ್ಧಿನೇ ಇಲ್ಲ. ಕಾಲ್ ಬೇರೆ ಜಾರೋಯ್ತು.
ಬೇಕಂತ ಚೆಲ್ಲಿಲ್ಲ ಬಾಸು. ಬಾಸು, ನಿಮ್ ಕೋಟು ಮೊದ್ಲಿನ ತರ ಪಳಪಳ ಅಂತ ಹೊಳೆಯೋ ತರ ಮಾಡ್ತೀನಿ. ಆ ಜವಾಬ್ದಾರಿ ನಂದು. ಬಾಸು, ಚೂರೇ ಚೂರು ಹಾಲು ಚೆಲ್ಲಿದೆ. ನೀವೇನೇ ಯೋಚನೆ ಮಾಡ್ಬಿಡಿ. ಅಕಸ್ಮಾತ್ ಕಲೆ ಉಳ್ಕೊಂಡ್ರೆ ಹೊಸ ಡಿಸೈನ್ ತರ ಕಾಣುತ್ತೆ ಅಲ್ವಾ? ಮಾಯಾ, ಶರತ್, ನೀವುನು ಮಾಯಾ ಏನ್ ಮಾಡ್ತಾ ಇದೀಯಾ? ಅಲ್ಲ, ಈ ದುರ್ಗಾ ಇಲ್ಲಿಗೆ ಹೇಗ್ ಬಂದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಲ್ಲ, ಅವತ್ತು ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡದಾಗಿ ಮಾತಾಡ್ದೆ, ಇವಾಗ ಏನಾಯ್ತು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಓ, ನನ್ ಮಾತ್ ನಿಜ ಅಂತ ಪ್ರೂವ್ ಮಾಡಕ್ ಬಂದಿದ್ಯಾ? ನೋಡಿ, ನಿಮಗೆ ಅವತ್ತೇ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಇವಾಗ್ಲೂ ಅಷ್ಟೇ, ಮಾತು ಮಿತಿ ಮೀರ್ದೆ ಇದ್ರೇನೆ ಒಳ್ಳೇದು. ಅಷ್ಟಕ್ಕೂ ನಾನು ಇಲ್ಲಿಗೆ ಬರೋವರೆಗೂ ಇದು ಬಾಸ್ ಮನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಓ, ಗೊತ್ತಿರ್ಲಿಲ್ವಾ? ಇವಾಗ ಗೊತ್ತಾಯ್ತಲ್ಲ. ನಡೀಲಿಂದ. ಗೆಟ್ ಔಟ್! ಐ ಸೆಡ್ ಗೆಟ್ ಔಟ್! ಮಾಯಾ ಪ್ಲೀಸ್ ಸ್ಟಾಪ್ ಇಟ್. ಯಾಕೆ ಇದಕ್ಕೆಲ್ಲ ಗಲಾಟೆ ಮಾಡ್ತಾ ಇದೀಯಾ? ಶರತ್, ದುರ್ಗಾ ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ. ಅದಕ್ಕೇನಿವಾಗ? ದುರ್ಗನ ಅಪಾಯಿಂಟ್ ಮಾಡಿರೋದು ನಾನು. ಇದು ನನ್ನ ಮನೆ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗೋದಕ್ಕೆ ಏನ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಲಿಸನ್ ಮಾಯಾ, ದುರ್ಗಾ ಇದೇ ಮನೇಲೆ ಇದ್ದು ಮಗುನ ನೋಡ್ಕೋತಾಳೆ. ಈ ವಿಷಯದಲ್ಲಿ ನೀನ್ ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇಲ್ಲ. ಐ ಹೋಪ್ ಯು ಗಾಟ್ ಇಟ್. ಅಲ್ಲ ಮ್ಯಾಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದುರ್ಗಾ, ನಿನ್ ಮಗುನ್ ಕರ್ಕೊಂಡು ಹೋಗಮ್ಮ. ಶರತ್, ನಿನ್ಗೆ ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಅನ್ಸುತ್ತಲ್ವಪ್ಪ? ನೀನ್ ಹೊರಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.